रेक्सफोर्ड इंग्लिश मीडियम स्कूल, करीब जामे मस्जिद, काटीवाड़ी महल्ला, बिस्वा कल्याण. New style of education for new generations, shaping future leaders with modern skill education. Rexford English Medium School. हुलसुर तालुके के गोटा ग्राम पंचायत की अध्यक्ष सीता संजीव कुमार कैकाड़ी जी के पति संजीव कुमार कैकाड़ी जी ने मीडिया से बात करते हुए कहा कि गोटा पंचायत के पीडीओ सिद्धलिंग पद्मा मुझसे ठीक तरीके से बात नहीं कर रहे हैं। वे मुझसे एकवचन में बात करते हैं और मेरे साथ बहुत अन्याय कर रहे हैं। संजीव कुमार कैकाड़ी जी ने तालुका पंचायत हुलसुर के ईओ और जिला पंचायत के सीईओ सर से न्याय की मांग की। इस मामले को लेकर उन्होंने मीडिया से भी बातचीत की। BK9 न्यूज़ वीक्षकरे ನಮ್ಮ ಫೋನ್ ಮುಖಾಂತರ ಕರೆಸಿದ್ದಾರೆ ಗೋರ್ಟಾ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಶ್ರೀಮತಿ ಸೌಭಾಗ್ಯವತಿ ಸೀತಾ ಸಂಜೀವ್ ಕುಮಾರ್ ಅವರ ಪತಿ ನಮ್ಮ BK9 ನ್ಯೂಸ್ ವಾಹಿನಿ ಹತ್ರ ಬರ್ತಾ ಇದ್ದಾರೆ ಸಂಜೀವ್ ಕುಮಾರ್ ಅವರು. ಸರ್ ತಮ್ಮ ಹೆಸರು ಸರ್? ನನ್ನ ಹೆಸರು ಸಂಜೀವ್ ಕುಮಾರ್ ಸರ್. ನನ್ನ ಪತ್ನಿ ಹೆಸರು ಸೀತಾ ಸಂಜೀವ್ ಕುಮಾರ್. ನಮ್ಮ ಮನೆಯವರ ಅಧ್ಯಕ್ಷ. ನಿಮ್ಮ ಮನೆಯವ್ರ ಅಧ್ಯಕ್ಷರಿದ್ದಾರೆ ಸರ್? ಯಾವ ಗ್ರಾಮ ಪಂಚಾಯತ್ ಸರ್? ಗೋರ್ಟಾ ಪಂಚಾಯತ್. ಗೋರ್ಟಾ ಪಂಚಾಯತ್. ಏನು ಅನ್ಯಾಯ ಆಗ್ಯದ ಸರ್? ಪಿ ಡಿ ಅವ್ರ ಮೇಲೆ ಆರೋಪ ಹಚ್ತಾ ಇದ್ರಿ. ಪಿ ಡಿ ಅವ್ರು ಏನು ಕೆಲಸ ಮಾಡಿ ನಿಮ್ಮ ಎಲ್ಲೆಲ್ಲಿ ಮಣ್ಣು ಹಾಕಿದ್ರಿ ನೀವು? ಏನೇನು ಸರ್ ಪಿ ಡಿ ಎಲ್ಲ ಪೂರ ಪಂಚಾಯತ್ ಮೋಟ್ರಲ್ಲಿ ಏನು ಭೀ ಖರಾಬ್ ಏನು ಹೊಸ ಮೋಟ್ರ್ಗಳೆಲ್ಲ ನಮ್ಮ ಕೈಲಿ ಸ್ವಂತ ರೊಕ್ಕ ಹಾಕಿ ತಂದಿದ್ವಿ. ಈಗ ಅವ್ರು ಇದೇ ಅಲ್ಲತ್ತಾರ, ಈಗ ಸಂಖ್ಯೆ ಎಲ್ಲ ಚಾರ್ಜ್ನ ಬರ್ಕೊಡೋತ್ರ ಜಗಳ ಹೇಳತ್ತಾರ. ನನ್ನ ಕೈಕಲ್ ಬೀಳ್ಬೇಕು ಅದು ಬೀಳ್ಬೇಕು ಅಂತ ಹಿಂಗೆಲ್ಲ ಅನ್ಯಾಯ ಮಾಡಿ ಒತ್ತಾಯ ಮಾಡ್ತಾರೆ. ಪಿ ಡಿ ಒ ಸರ್ ಹೇಳ್ತಾ ಇದ್ದಾರೆ ನಿಮಗೆ ನಮ್ಮ ಕೈಕಾಲ್ ಬೀಳ್ಬೇಕಂತ. ಹಾಂ ಪಿ ಡಿ ಒ ಸರ್ ಹೇಳ್ತಾರೆ ನಮ್ಮ ಕೈ. ನಿಮ್ಮ ಹತ್ರ ಏನಾರ ರಿಕಾರ್ಡ್ ಇದೆ? ಏನಾರ ವಾಯ್ಸ್ ರಿಕಾರ್ಡಿಂಗ್ ವಿಡಿಯೋ ಅದ ಸರ್? ರಿಕಾರ್ಡ್ ಅದ ರೀ ಸರ್. ಹಂದಿ ಕಾಯವ ಹಂದಿ ಸುಳಿ ಮಗ ಅವ್ನಿಗೆ ನನ್ನ ಊರಾಗ ಬಂದು ನನಗೆ ನೆಟ್ ಹಚ್ಚಿ ಹೊಡಿತಾ ಅಂತ ಅಂದಾರ. ಪಿ ಡಿ ಒ ಸರ್ ಅಂದಾರ ನೆಟ್ ಹಚ್ಚಿ ಹೊಡಿತಾ ಅಂತ. ಪಿ ಡಿ ಒ ಸರ್ ಹೆಸರು ಏನದ ಅವ್ರದ್ದು? ಅದು ಸಿದ್ಲಿಂಗ್ ಪದ್ಮ ಸರ್. ಇದು ಸಂಬಂಧಪಟ್ಟ ಪಿ ಡಿ ಅವರೇ ನಿಮಗೆ ಅಂತ ಇದ್ದಾರೆ ಮೆಟ್ ಹಚ್ಚಿ ಹೊಡಿತೀನಿ ನೀ ಹಂದಿ ಕಾಯೋ ಅಂತ. ಪಿ ಡಿ ಒ ಈ ಭಾಷೆ ಯೂಸ್ ಮಾಡ್ತಾ ಇದ್ದಾರೆ ಸರ್? ಅದು ಮಾಡ್ಯಾರ ಸರ್. ನಮ್ಮಲ್ಲಿ ರಿಕಾರ್ಡ್ ನಾ ಮಾಡೀನಿ ಸರ್. ಅದು ಭೀ ನಿಮಗೆ ಕೊಡ್ತೀನಿ. ನಿಮ್ಮಲ್ಲಿ ಇದು ರಿಕಾರ್ಡಿಂಗ್ ಅದ ರೀ? ಹಾಂ ಅದ ಸರ್, ನಿಮಗೆ ಕೊಡ್ತೀನಿ. ಈಗ ಅಂದ್ರೆ ನಮಗೆ ಹೊಲಸು ಬೆಲೆ ಥರ ನಾವು ಒಂದು ಎಸಿ ಜಾತಿರಿದ್ದೇನೋ ಎಲ್ಲ ನಮ್ಗೆ ಹಿಂಗೆ ಎಲ್ಲ ಹಂದಿ ತಿಂಬಕ್ರೆ ಹಂಗೆ ಅಂತ ಏನು ಸಿಕ್ಕಿಂದೆ ಅಲ್ಲತ್ತಾರ. ಮತ್ತು ಯುವ ಸರಿ ಭೀ ಹಿಂಗೆ ಅಲ್ಲತ್ತಾರ ಅಂತ ಒಂದ್ಸಲ ಜಾತಿಯಿಂದನೇ ಮಾತಾಡಿದ್ರೆ ಆಗಿ ಹೋದ್ರೆ ಯುವ ಸರ್ ಭೀ ಅವ್ರಿಗೆ ರೆಸ್ಪಾನ್ಸ್ ಕೊಡೋಲ್ಲ ನಮ್ಗೆ. ಈಗ ತಾವ್ರು ಇಒ ಸಾಹೇಬ್ರಿಗೆ ಹೇಳಿದ್ರಿ ಈ ರೀತಿ ಜಾತಿ ನಿಂದನೆ ಮಾಡ್ತಾ ಇದ್ದಾರೆ, ಪಿ ಡಿ ಒ ಸಾಹೇಬ್ರು ಬೈತಾ ಇದ್ದಾರೆ. ಇಒ ಸಾಹೇಬ್ರು ಏನು ಹೇಳಿದ್ರು ಸರ್? ಒಂದು ಸಲ ಬಿಟ್ಟು 2 ಸಲ ಹೇಳಿ ಸರ್. ಈಗ ಅವ್ರಿಗೆ ನಮ್ಗೆ ಏನು ಕೇರ್ ಮಾಡೋದಾಗ್ಯಾರ. ಇಒ ಸಾಹೇಬ್ರು ಏನಂದ್ರು ನಿಮಗೆ? ಏನಂತಾರೆ ಅವ್ರು ನೀವು ಏನು ಭೀ ಮಾಡ್ಕೊಂಡು ನಾವು ಹೇಳಿ ಅಂತ ಹಿಂಗಲ್ಲ. ಅವರು ಮೇಲ್ ಅಧಿಕಾರಿ ಒಬ್ಬರು ಕಾರ್ಯನಿರ್ವಹಿತ ಅಧಿಕಾರಿಯಾಗಿ ನೀವು ಪಿ ಡಿ ಒ ಏನೋ ಮಾಡ್ಕೊಳಂತ ಅವರು ಒಂದು ಬೇಜವಾಬ್ದಾರಿಯಾಗಿ ಹೇಳ್ತಾ ಇದ್ದಾರೆ ನಿಮಗೆ. ಅಂದ್ರೆ ಸರ್ ಅದಕ್ಕೆ ಅನ್ನಿಸಕ್ಕೆ ನಾವು ಹೋಗಿಲ್ಲ. ಈಗ ನಿಮ್ಮ ಕೆಲಸ ಎಲ್ಲೆಲ್ಲಿ ಮಾಡಿದ್ದೀರಾ ಸರ್? ಇಲ್ಲ ಊರಾಗೆ ಮಾಡಿ ಸರ್. ಮೋಟ್ರ್ ರಿಪೇರ್ ಮಾಡಿದ, ಮೋಟ್ರು ಖರಾಬ್ ಆಗಿ ಹೊಸ ಮೋಟ್ರ್ ಹಾಕಿನ ಇವೆಲ್ಲ ಹಾಕಿದ್ದು ಚಾರ್ಜಾಗೆಲ್ಲ ಬರ್ಕೊಡೋದಂತ ನಾನು ಕೈಕಲ್ ಬರ್ಬೇಕು ಹಂಗೆ ಮಾಡ್ತಾ. ಈಗ ನೀವು ಕೆಲಸ ಮಾಡಿದ್ರಿ, ಬಿಲ್ ಆಗೋ ಸಲುವಕ ಅವ್ರು ಬೇರೆ ಪಂಚಾಯತಿಗೆ ವರ್ಗಾವಣೆ ಆಗಿದೆ. ಆಗಿದ ತಕ್ಷಣ ನೀವು ಚಾರ್ಜ್ದಾಗ ಏನೇನು ಕೆಲಸವಾದ ಬರ್ದು ಇಡ್ರಿ ಅಲ್ಲತ್ರಿ. ಇಟ್ಟರು ಕೂಡ ಪಿ ಡಿ ಅವ್ರು ಹೇಳ್ತಾರೆ ನಿಮಗೆ ನನ್ನ ಕೈಕಾಲು ಬೀಳಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ನೀವು ಯಾಕೆ ಕೈಕಾಲು ಬೀಳ್ಬೇಕು ಅವ್ರದ್ದು? ಏನು ಸರ್ ಅದೇ ಈ ದೇಶದಲ್ಲಿ ಭಾರತ ರತ್ನ ವಿಶ್ವರತ್ನ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಇದೆ ಸರ್. ಏನು ಸರ್ ಅವ್ರು ಅನ್ಯಾಯ ಮಾಡ್ತಾರೆ ನಮ್ಗೆ. ಯಾವ್ದು ಸಂಖ್ಯೆ ಏನು ಮಾಡ್ತಾರೋ ಯಾವ್ದಕ್ಕೆಲ್ಲ ನಮ್ಗೆ ಏನು ಒಂದು ತಿಳಿಯಲ್ಲ. ಈಗ ಜಿಲ್ಲಾ ಪಂಚಾಯತ್ ಸಿ ಅವರಾಗಲಿ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಮಿನಿಸ್ಟರ್ ಆದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಏನು ಹೇಳಕ್ಕೆ ಬಯಸ್ತೀರಿ ಸರ್? ಏನು ಹೇಳಕ್ಕೆ ಅದೇ ಸರ್. ನಮ್ಗೆ ಅನ್ಯಾಯ ಮಾಡ್ತಾರ. ನಮಗೆಲ್ಲ ಜಾತಿಯಿಂದನೇ ಮಾತಾಡ್ತಾರ. ನಮ್ಗೆ ಹಂದಿ ತಿಂಬಕ್ಕೆ ಹೊಡೆಯಲತ್ತಾನ, ಹಂದಿ ಕಾಯ ಸುಳಿ ಮಗಲತ್ತಾನ. ಮತ್ತು ನನ್ನ ಊರಾಗ ಬಂದು ನನಗೆ ಬೂಟಲ್ಲಿ ಹಚ್ಚಿ ಹೊಡಿಸ್ತಂತಲತ್ತಾನ, ನೆಟ್ ಹಚ್ಚಿ ಹೊಡಿತಂತಲತ್ತಾರ. ಯಾವ್ದು ಸರಿಕೆ ಹೊಡಿತಾರೆ ಪಿ ಡಿ ಒ ಸರ್. ನಮ್ಗೆ ಏನು ಕೆಲಸ ನಾವು ಏನು ತಪ್ಪು ಮಾಡಿದ ನನಗೆ ಅದು ನಮ್ಗೆ ನ್ಯಾಯ ಸಿಗಬೇಕು ಸರ್. ನಮ್ಗೆ ಅದೆಲ್ಲ ಇಟ್ಟು ನಂಗೆ ಅಂದಿನ ಯಾವ್ದು ಸರಿಕೆ ಅಂದ್ರೆ ನಂಗೆ ಅದು ನ್ಯಾಯ ಸಿಗಬೇಕು. ಕೆಲಸರ ಮಾಡಿದ ಈಗ ಕೆಲಸರ ಮ್ಯಾಗಿನ ಬಜೆಟೇ ಬಂದಿಲ್ಲ. ನಾನಂದ್ರೆ ಈಗ ಅವ್ರು ಬೇರೆ ಪಂಚಾಯತ್ ಚಾರ್ಜ್ ತೊಗೊಂಡ್ರೆ ಈಗ ಬೇರೆ ಕಡೆ ಹೋಗಾರ ಇನ್ನೂ ಚಾರ್ಜ್ ತೊಗೊಂಡಿಲ್ಲ, ಇನ್ನೂ ತೊಗೊಂಬಾರ ಅಂದ್ರೆ ಚಾರ್ಜ್ನಾಗ ಎಲ್ಲ ಸರ್ ನಾ ಏನು ಕೆಲಸ ಮಾಡಿದ್ರು ಮಾಡ್ಕೊಡಿ ಸರ್ ಅಂತ ಇಷ್ಟ ಅಂದ್ರೆ ನಾವು ಮಾಡ್ಕೊಡಲ್ಲ ಅಂತ ಹಿಂಗೆ ಅಂತಾರೆ. ನಮ್ಗೆ ಗೊತ್ತಿಲ್ಲ ನಾವು ಮಾಡ್ಕೊಡಲ್ಲ ಅಂತ ಹಿಂಗೆ ಅಲ್ಲತ್ತಾರ ಅಂದು ಹಿಂಗೆ ಸುಮ್ಮನೆ ಬಾಯಿ ಹಿಂಗೆ ಜಗಳ ಮಾಡಿದ್ರು. ಹಿಂಗೆ ಹೋಟೆಲ್ದಾಗ ಕುಂತಲೇ ಜಗಳ ತಿರ್ತಾರೆ. ಅಲ್ಲೇ ತಾಲೂಕಾ ಪಂಚಾಯತ್ ಎದುರೇ ಕುಂತಲೇ ಜಗಳ ಮಾಡಿದ್ರು. ಹಿಂಗೆ ಮಾಡ್ಕೊತ ನೀವು ಏನಂತ ಬೈತಾ ಇದ್ದಾರೆ ಅವರು? ನಮ್ಗೆ ಹಂದಿ ಕಾಯ ಸುಳಿ ಮಗ ಅಂತ ಬರತ್ತಾರ, ನೆಟ್ ಹೊಡಿತಾ ಅಂತ ಅಲ್ಲತ್ತಾರ. ಯಾವ್ದ್ರ ಸಲಿಕೆ ಹೊಡಿತಾರೆ ನಮ್ಗೆ ಅದೊಂದು ನ್ಯಾಯ ಸಿಗ್ಬೇಕು ಸರ್. ನಮ್ಗೆ ಜಾತಿಯಿಂದನೇ ಮಾತಾಡ್ತಾರೆ ಅವರು. ಯಾವ್ದ್ರ ಸಲಿಕೆಂದು ನಮ್ಗೊಂದು ನ್ಯಾಯ ಸಿಗಬೇಕು. ಆಫೀಸರ್ಗಳಿಗೆ ಹೇಳಿದ್ರೆ ಯುವ ಸಾಹೇಬ್ರಿಗೆ ಹೇಳಿದ್ರೆ ಅವ್ರಿಗೆ ಏನು ಇದನ್ನೇ ಮಾಡೋಲ್ಲ. ನಮ್ಮ ಫೋನೇ ಕಟ್ ಮಾಡಿದ್ರು ನಾವು ಅದಿಗೆ ಲಕ್ಕಂತ. ಈಗ ಸರ್ ತಮ್ಮ ಹೆಸರು? ನನ್ನ ಹೆಸರು ಸಂಜೀವ್ ಕುಮಾರ್.
ತಮ್ಮ ಮನೆಯವ್ರ ಅಧ್ಯಕ್ಷರಿದ್ದಾರೆ ಸರ್. ನಮ್ಮ ಮನೆಯವ್ರ ಅಧ್ಯಕ್ಷ ಸೀತಾ ಸಂಜೀವ್ ಕುಮಾರ್. ಈಗ ನಿಮಗೆ ಅವೇಲನ್ಕರಿ ಮಾತಾಡ್ಲತ್ತಾರ, ಒಂದು ವಚನದಾಗ ಮಾತಾಡ್ಲತ್ತಾರ. ಪಿ ಡಿ ಒ ಸರ್ ಹೆಸರು ಏನದ ಸರ್? ವಿಡಿಯೋ ಹೆಸರು ಸಿದ್ಲಿಂಗ್ ಪದ್ಮ ಅದಾರ ಸರ್. ಹಾಂ ನಮ್ಮ ಮನೆಯವ್ರಿಗೆ ಭೀ ಏಕೋತಿನ ಹಾಗೆ ಆ ಜಾತಿ ಈ ಜಾತಿದೆಲ್ಲ ಮಾತಾಡಿ ಸರ್. ಆಗಿ ಹೋಗಲ್ಲ ಅಂತ ಎಲ್ಲರೂ ನೆಂಬರ್ಗಳು ಗಪ್ಪುಡಿ ಮಾಡಿ ಗಪ್ಪುಡ್ದ ಎಲ್ಲ ಇದು ಮಾಡ್ದೆ. ಮತ್ತೆ ಭೀ ಅದೇ ಮತ್ತಿಗೂ ಅದೇ ಮಾತಾಡ್ತಾರೆ. ಏಟಂತ ಅನ್ಸ್ಕೊಳ್ತೀವಿ. ಇದು ಒಂದು ಸಲ ಬಿಟ್ಟಿದೆ, ಎರಡನೇ ಮೂರನೇ ಸಲ. ಈಗ ಅವ್ರು ಪಿ ಡಿ ಒ ನಿಮಗೆ ಅಲ್ಲತ್ತಾರ ಸರ್, ನಿಮ್ಮ ಹತ್ರ ರಿಕಾರ್ಡ್ ಇದೆಯಾ? ಹಾಂ ರಿಕಾರ್ಡ್ ಅದ ಸರ್. रिकॉर्ड होता सर? ಹಾಂ ಸರ್ ಅದ. ओके, तम है सर? ನಮ್ಮ ಹೆಸರು ಸಂಜೀವ್ ಕುಮಾರ್. सो प्रिय BK9 न्यूज़ सभी देखने वाले दर्शकों को मैं बताना चाहता हूँ, गोरटा ग्राम पंचायत के जो अध्यक्ष जी है, उनके जो पति है, उनको एक वचन में और जाति निंदन होने जैसा बात कर रहे हैं। गोरटा ग्राम पंचायत के पीडीओ सिद्धलिंगप्पा पद्मा जी, क्या इसके ऊपर जिला पंचायत के सीईओ अथवा पंचायत राज जिला के मिनिस्टर ईश्वर खंड्रे साहब क्या एक्शन ले पाएंगे? क्या इसी लापरवाही होती रहेगी? फर्स्ट एपिसोड में हम न्यूज़ बना रहे हैं। अगर अध्यक्ष जी ने हमारे को फ़ोन कॉल करके न्यूज़ बनाने के लिए यहाँ पर बुलाया है, अगर अध्यक्ष जी को, संजीव कुमार जी को न्याय नहीं मिलता है तो हम पार्ट 2 में हमारे BK9 न्यूज़ लाइव मीडिया चैनल में और माणिक्यदम मिंचू में ये न्यूज़ बनाएंगे और हाई बेंगलुरु में आर्टिकल तक लिखेंगे हम। ऐसी सनसनी खबरों के लिए देखते रहिए BK9 न्यूज़, हर कदम हर वक्त भ्रष्टाचार के खिलाफ। तो जैसा कि अभी हमारे BK9 न्यूज़ लाइव मीडिया चैनल से जो गोरटा के पीडीओ है, जो सौभाग्यवती सीता मैडम के जो पति है अध्यक्ष जी संजीव कुमार जी ने, जो पीडीओ जी ने एक वचन में बात किया है, उसके संदर्भ में अभी हमारे BK9 न्यूज़ लाइव मीडिया से उन्होंने न्याय की मांग की है। क्या न्याय सीईओ जी, ईओ जी कर पाएंगे? सर, पंचायत राज ಇಲಾಖೆ ಮಿನಿಸ್ಟರ್ ಆದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಏನು ಬೇಡಿಕೆ ಹೇಳ್ತೀರಿ ಸರ್? ತಮ್ದು ಏನು ಬೇಡಿಕೆ ಅವ, ಏನು ಹೇಳ್ತೀರಿ ಸಾಹೇಬ್ರಿಗೆ ಸರ್? ಈಶ್ವರ್ ಸಾಹೇಬ್ರಿಗೆ ನಮಸ್ಕಾರ. ನಮ್ಮ ಜೋರಿಲ್ ಮಾತಾಡ್ರಿ. ಪಿಡಿಯವರು ನಮಗೆ ಏಕವಚನ ಮಾತಾಡ್ತಾರೆ. ನಾವೆಲ್ಲ ಪಂಚಾಯತ್ ಎಲ್ಲ ಅಲ್ಲಿ ಮೋಟ್ರ್ ಕೆಲಸ ಮಾಡೀನಿ, ಹೊಸ ಹೊಸ ಮೋಟ್ರ್ ತಂದು ಹೊಸ ಮೋಟ್ರ್ ರಿಪೇರಿ ಮಾಡೀನಿ, ಹೀಗೆಲ್ಲ ಮಾಡೀನಿ ಸಾಬ್ರೆ. ಈಶ್ವರ್ ಸಾಬ್ರೆ, ನಮ್ಗೆ ಈ ಪಿಡಿಯೋ ಸರ್ ಅಂದ್ರೆ ಏನು ಸಿಕ್ಕಿಂದೆ ಬೈಲತ್ತಾರ. ನಮ್ಗೆ ಹೋಗೋ ಟೈಮಿನಾಗ ಅವ್ರು ಪಿಡಿಯೋ ಇದಾಗ್ಲತ್ತಾರ, ಬೇರೆ ಕಡೆ ಹೋಗ್ಲತ್ತಾರ. ಇದು ಬೇರೆ ಪಂಚಾಯತ್ ಕೊಲತ್ತಾರ, ಇಲ್ಲಿ ಬಿಟ್ಟಾರ. ಈಗ ಅವೆಲ್ಲ ಚಾರ್ಜಿನ ಬರ್ಕೊಡ್ರಿ, ನಮ್ದೆಲ್ಲ ಮುಂದೆ ಬಿಲ್ ಅದು ಮಾಡ್ಕೊಂಡಿರ್ತಂದ್ರೆ ಅವ್ರು ನಾವು ಬರ್ಕೊಡಲ್ಲ, ಏನಿಲ್ಲ. ನಾನು ಕೈಕಾಲು ಬಿದ್ದರು, ಕೈಕಾಲು ಬರ್ತಾನೆ ಮಾಡಲ್ಲ, ನಾನು ಮಾಡಿದ್ದು ಗೊತ್ತಿಲ್ಲ ಅಂತ ಹಿಂಗೆ ಕೈ ಹಾಸ್ಲತ್ತಾರ. ಈಶ್ವರ್ ಸಾಹೇಬ್ರೆ ಎಲ್ಲ ಹಿಂಗೆ ಕೈ ಬಿಟ್ಟು ಜೋಡಿಸ್ತೀನಿ. ಇಲ್ಲ ನಾವು ಅವ್ರು ಮಾಡ್ಕೊಡೋದ್ರೆ ನಾವು ಕಾಶಿ ಹಾಕೊಂಡು ಸಹಾಯ ಪಾಳಿ ಬರ್ತದೆ. ನಾವೆಲ್ಲ ಹಿಂಗೆ ಗರೀಬರಿದ್ದು ಅನ್ಯಾಯ ಆಗುತ್ತೆ. ನಮ್ಗೆ ಜಾತಿಯಿಂದನೇ ಮಾತಾಡ್ತಾರೆ ಈಶ್ವರ್ ಸಾಹೇಬ್ರೆ. ನಮ್ಗೆ ಏನಾರ ಅನ್ಯಾಯ ಮಾಡಿ ನಮಗೆ ಫಾಶಿ ಹಾಕೋತ್ರಾ? ಯಾರ ಹೆಸರು ಮೇಲೆ ಏನು ನಿಮಗೆ ಅಷ್ಟು ತಪ್ಪಲಿಕ್ಕಾಗಿದೆ? ಫಾಶಿ ಹಾಕೊಳ್ಳೋಕೆ ಪಿಡಿಯೋ ಹೆಸರು ಮೇಲೆ ಫಾಶಿ ಹಾಕೋತೀನಿ. ನಾವೆಲ್ಲ ಏನು ಮಾಡಿ ಎಲ್ಲ ಲೆಟರ್ ಬರ್ದು ಫಾಶಿ ಹಾಕೋ ಪಿ ಡಿ ಅವ್ರ ಹೆಸರು ಮೇಲೆ ಫಾಶಿ ಹಾಕೋತ್ರಾ? ಪಿಡಿಯೋ ಹೆಸರು ಮೇಲೆ ಬರ್ದು ಲೆಟರ್ ಬರ್ದು ಸಾಯ್ತೀನಿ ಸರ್. ನಾವೆಲ್ಲ ತೋಲ್ ಅನ್ಯಾಯ ಮಾಡ್ತಾರೆ. ಪಿಡಿಯೋ ಸರ್ ನಮ್ಗೆ ತೋಲ್ ಅನ್ಯಾಯ ಮಾಡ್ತಾರೆ. ನಾವು ಅವ್ರ ಹೆಸರು ಮೇಲೆ ಒಂದು ಲೆಟರ್ ಬರ್ದು ಸಾಯ್ತೀನಿ. ನಮ್ಗೆ ತೋಲ್ ಅನ್ಯಾಯ ಆಲತ್ತ. ನಾವು 2 ವರ್ಷ ಆಯ್ತು. ನಾವು ಪೂರ ನಾವು ಅಧ್ಯಕ್ಷ ಆಗಿ ನೋಡಿದ್ರೆ ನಾವು 50% ಬಂದಿಲ್ಲ. ನಾವು ಎಷ್ಟೊಂದು ಕೈಲಿ ಹಾಕ್ಲಿ ಅವ್ರು ಮತ್ತು ಅದ್ರಾಗೆ ಇವರು ಅನ್ಯಾಯ ಮಾಡ್ತಾರೆ. ನಂಗೆ ಗೊತ್ತಿಲ್ಲ, ನಿನ್ಗೆ ಗೊತ್ತಿಲ್ಲ ಅಂತ ಹಿಂಗೆ ಮಾಡ್ತಾರೆ. ನಾವು ಎಷ್ಟೊಂದು ತಾಳಿನ ಎಲ್ಲ ನನ್ನ ಕೈಲಿ ಹಾಕಿ ಈಗ ಅಲ್ಲಿಂದ ಇಲ್ಲಿಂದ ಬಡ್ಡಿ ತಂದು ಕೆಲಸ ಮಾಡೀನಿ. ನಮ್ಗೆ ತೋಲ ಅನ್ಯಾಯ ಆಲತ್ತದ. ಈಶ್ವರ್ ಸಾಹೇಬ್ರೆ ನಮ್ಮ ಕೈ ಜೋರ್ಸ್ ಕಾಲು ಬಿಡ್ತೀವಿ ಸರ್. ನಮಗೆ ಜರ ಹೆಲ್ಪ್ ಮಾಡಿ ಸರ್. ओके सर, ओके ओके। तो ओके 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 तो जैसा कि गोरटा ग्राम पंचायत के जो सीता मैम के जो पति जी है, अभी हमारे BK9 न्यूज़ मीडिया की ओर से कहा है कि मैंने बड्डी से निकाल कर गाँव में विकास काम करने के लिए पैसा निकाला है। पीडीओ जी सिद्धलिंग पद्मा जी ने उन्होंने कहा है मेरे को जाति निंदने जैसा बात कर रहे हैं, मैं लेटर लिख के फांसी तक लेता हूँ पीडीओ के नाम के बोल के अध्यक्ष जी के पति कहा है। क्या इसके ऊपर माननीय पंचायत राज जिला के मिनिस्टर ईश्वर खंड्रे साहब क्या CS जी को, EO जी को क्या ये माहिती बता देंगे? क्या इनको न्याय मिल पाएगा? क्या पीडीओ जी, EO जी ऐसी लापरवाही करते रहेंगे? उन्होंने सन्मान्य श्री ईश्वर खंड्रे साहब से न्याय की मांग की है, न्याय की मांग की है, मदद की मांग की है।